ಆಸೆ ಇವತ್ತಿನ ಸಂಚಿಕೆ. ಮೀನಾ ಕೃಷ್ಣನ ಕರೆದು ಅವ್ರಿಗೆ ಊಟ ಹಾಕೋಣ ಅಂತ ಇದು ಮಾಡ್ತಿರ್ತಾಳೆ, ಯಾರನ್ನಾರ ಒಬ್ರನ್ನ ಕರೆದು. ಆವಾಗ ಇವನು ಮನೋಜ ಇದ್ದವನು ನನಗೆ ಹೊಟ್ಟೆ ಹಸಿತಿದೆ, ಅವಲಕ್ಕಿ ಗಮ್ ಅಂತಿದೆ, ನನಗೆ ನಾನು ತಿನ್ಕೊತೀನಪ್ಪ ಅಂತ ಹೇಳ್ತಾನೆ. ಆವಾಗ ಅವ್ರ ಅಪ್ಪ ಇದ್ದವರು ಇರೋ ಯಾರಿಗಾರ ಹೊಟ್ಟೆಗೆ ಊಟ ಹಾಕಿ ಯಾರಿಗಾರ ಒಬ್ರಿಗೆ ದಾನ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇವಳಿದ್ದವಳು ನನ್ನ ಮಗ ಅವಳು ಯಾರನ್ನಾರ ಕರೆದು ಊಟಕ್ಕೆ ಹಾಕೋವರೆಗೂ ನನ್ನ ಮಗ ಉಪವಾಸ ಇರಬೇಕಾ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಆ ಕೃಷ್ಣನೇ ಬರ್ತಾನೇನೋ ಇವಾಗ ಅಂತ ಹೇಳ್ತಾರೆ. ಅದಾದಮೇಲೆ ಇವ್ರು ಬರ್ತಾರೆ. ಅದೇ ಟೈಮ್ಗೆ ಒಬ್ಬರು ಗೆಸ್ಟ್ ಥರ ಬರ್ತಾರೆ. ಆವಾಗ ಇವರು ಎಲ್ಲರೂ ಹೊರಗಡೆ ಹೋಗಿ ನೋಡೋಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ಬಂದು ಅವ್ರು ನಿಂತಿರ್ತಾರೆ. ಇವ್ರು ಬಂದು ನೀರಲ್ಲ ಜೊತೆಯಲ್ಲಿ ಅಂತ ಈಗ ಹೊಸ ಧಾರಾವಾಹಿ ಬರ್ತಾಯಿತ್ತಲ್ಲ, ಆ ಹೀರೋ ಆಗಿರ್ತಾನೆ. ಅವನ್ನ ಯಾರಪ್ಪ ನೀನು ಅಂತ ಇವರಪ್ಪ ಕೇಳ್ತಾನೆ. ಆವಾಗ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ, ಅಲ್ಲಿ ಯಾರೋ ಅಲ್ಲಿ ಎಲ್ಲ ನೋಡ್ತಾ ಇರಬೇಕಾದ್ರೆ ಯಾರೋ ನನ್ನ ಕೂಗ್ದಂಗಾಯಿತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಂತ ಅವ್ರು ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ದೇವಸ್ಥಾನ ಬಾಕ್ಲಾಕಿತ್ತು, ಅದಕ್ಕೆ ಇಲ್ಲಿ ಯಾರೋ ಕರಿತಿದ್ದಾರಲ್ಲ ಅಂತ ಬಂದೆ. ಆವಾಗ ಯಾರೋ ಹೂ ಕಟ್ತಿದ್ದವರು, ಇಲ್ಲಿ ಮೀನಾ ಅಂತ ಹೂವು ಕಟ್ಟೋರು ಇದ್ದಾರೆ, ಅವ್ರು ಕೃಷ್ಣ ಕುಂಡಿರ್ತಾರೆ, ಅಲ್ಲಿಗೆ ಹೋಗು ನೀನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲೇ ದೇವ್ರು ನೋಡೋಣ ಅಂತ ಬಂದೆ ಅಂತ ಅವ್ರು ಹೇಳ್ತಾರೆ. ಆಗ ಶಾಂತಿ ಇದ್ದವರು ಹಾಗೆಲ್ಲ ಹೇಳ್ಕೊಂಡು ಕಳ್ತನ ಮಾಡೋಕ್ಕೆ ಸುಳ್ಳು ಹೇಳ್ಕೊಂಡೇ ಬರ್ತಾರೆ ಅಂತ ಹೇಳ್ತಾರೆ. ಆವಾಗ ಅವ್ರ ಗಂಡ ಶಾಂತಿ ಅಂತ ಹೇಳ್ತಾರೆ. ಆವಾಗ ಅವರಿದ್ದವರು ನಾನು ಕಳ್ಳನೇ, ಅಂದರೆ ನಾನು ಕೃಷ್ಣನ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ಅಂತ ತಮಾಷೆಗೆ ಹೇಳ್ತಾರೆ. ನಾನು ಸಣ್ಣ ವಯಸ್ಸಿಗೆ ಬಂದಿಕಾಲೇನೂ ನೋಡಿಬಿಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ಇದ್ದವರು ಒಂದು ಹೆಜ್ಜೆನೂ ಮುಂದಕ್ಕೆ ಇಡಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ. ಹೇಳ್ತಿರ್ಬೇಕಾದ್ರೆ ಕಳ್ಳ ನೀನು ಜೈಲಿಗೆ ಹೋಗಿ ಬೇರೆ ಬಂದಿದ್ಯಾ ಅಂತ ಹೇಳ್ತಿದ್ಯಾ, ಅದೇ ನಿನ್ನನ್ನು ಒಳಗೆ ಬಿಟ್ಕೊಳ್ಳೋದು ನಾವು ಅಂತ ಕೇಳ್ತಾ ಇರ್ತಾಳೆ. ಆಗ ರವಿ ಇದ್ದವನು ಬಂದಿರೋದು ದೇವ್ರು ನೋಡೋಕ್ಕೆ ಅಮ್ಮ, ಯಾಕಮ್ಮ ಬಿಡಮ್ಮ ಹೋಗ್ಲಿ ದೇವ್ರು ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾನೆ. ಅಲ್ವೋ ರವಿ ಅಂತ ಹೇಳ್ಬೇಕಾದ್ರೆ ಹಿಂದೆಗಡೆ ಅವ್ರ ಗಂಡ ಇದ್ದವನು ಪ್ರಪಂಚದಲ್ಲಿ ಒಂದು ತಪ್ಪು ಮಾಡಿರೋರು ಕಣೆ, ಪ್ರಾಯಶ್ಚಿತ್ತಕ್ಕಿಂತ ಯಾವುದೇ ದೊಡ್ಡದು ಇದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ ಬೇಡ, ನಾನು TV ನ್ಯೂಸಲ್ಲೆಲ್ಲ ನೋಡಿದ್ದೀನಿ ರೀ, ಕಳ್ತನ ಮಾಡೋರು ಹೀಗೆ ಬಂದು ಸಮಯ ನೋಡಿ ಕಳ್ತನ ಮಾಡಿಕೊಂಡು ಹೊರಟ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವರು ಹೊರಡ್ತೀನಿ ಬಿಡಿ ಅಂತ ಹೇಳ್ತಾರೆ. ಆವಾಗ ಮೀನಾ ಇದ್ದವಳು ಅಯ್ಯೋ ಹಾಗೆಲ್ಲ ಮಾಡಬೇಡಿ ಬನ್ನಿ ಒಳಗಡೆ ಅಂತ ಕರೀತಾಳೆ. ಆಗ ಶಾಂತಿ ಇದ್ದವಳು ಅದು ಏನೇ ನೀನು ಕಳ್ತನ ಮಾಡೋರ್ನೆಲ್ಲ ಒಳಗೆ ಬಾ ಅಂತ ಕರಿತೀಯ, ಅದೇನೇ ನೀನು ಅಂತ ಹೇಳ್ತಿರ್ತಾಳೆ. ಆಗ ಮೀನಾ ಇದ್ದವಳು ಹಾಗಾದರೆ ನಿಮ್ಮ ಮಗನ ಹೊರಗಡೆ ಕಳಿಸಿ ನೀವು ಅಂತ ಹೇಳ್ತಾಳೆ. ಬೇಕಿದ್ರೆ ಹೊರಗಡೆ ಕರ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಅದ್ಯಾಕೆ ನನ್ನ ಗಂಡನ ಹೇಳೋದು ಅಂತ ರೋಹಿಣಿ ಹೇಳ್ತಾಳೆ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಮನೋಜ ಹೇಳ್ತಾನೆ. ಆವಾಗ ಮೀನಾ ಇದ್ದವಳು ಬನ್ನಿ ನೀವು ಒಳಗಡೆ ಅಂತ ಅವ್ರನ್ನ ಕರ್ಕೊತಾಳೆ. ಮೀನಾ ಆಮೇಲೆ ಪೂಜೆ ಶುರು ಮಾಡ್ಕೊತಾಳೆ. ಪೂಜೆ ಮಾಡಿಬಿಟ್ಟು ಮಂಗಳಾರತಿನೆಲ್ಲ ಕೊಡ್ತಾಳೆ ಎಲ್ಲರಿಗೂ. ಮಂಗಳಾರತಿ ಕೊಟ್ಟಮೇಲೆ ಅವರು ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆವಾಗ ಅವ್ರ ಅತ್ತೆ ಇದ್ದವಳು ಹಸುವು ಅಂತ ಇರೋದು ನನ್ನ ಮಗ, ಅದನ್ನು ಬಿಟ್ಬಿಟ್ಟು ಅವ್ನು ಹಸುವಿಲ್ದಿದ್ರು ಕರಿತೀಯಲ್ಲೇ ಅಂತ ಹೇಳ್ತಾಳೆ. ಆಮೇಲೆ ಅವರು ನನಗಲ್ಲಿರೋ ತುಳಸಿ ತೀರ್ಥ ಕೊಡಿ, ನನಗೆ ಅದೇ ತುಂಬ ಇಷ್ಟ, ಅದನ್ನು ಕುಡ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಮೀನಾ ಅದನ್ನು ತಗೊತಾಳೆ. ಆಮೇಲೆ ತುಳಸಿ ತೀರ್ಥ ಕೊಟ್ಟಾದಮೇಲೆ ಅವಲಕ್ಕಿನೂ ಕೊಟ್ಬಿಟ್ಟು, ಅವಲಕ್ಕಿ ಯಾರು ಬೇಡ ಅಂತಾರೆ, ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಅವರು ಕೇಳಿಬಿಟ್ಟು ಇಸ್ಕೊತಾರೆ. ಆವಾಗ ಅವಲಕ್ಕಿನ ಮೀನಾ ಕೊಡ್ತಾಳೆ. ಅದು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಮೇಲೆ ನಿಮ್ಗೇನಾದರೂ ನಿಮ್ಮ ಹೆಸರು ಮೀನಾ ಅಲ್ವಾ ಅಂತ ಕೇಳ್ತಾನೆ. ಹೌದು ಅಂದ್ಬಿಟ್ಟು ನಿಮ್ಗೇನಾದರೂ ಬೇಕೇನಮ್ಮ ಅಂತ ಕೇಳ್ತಾರೆ ಅವರು. ನನಗೆ ಅಂತ ದೇವರೆಲ್ಲ ಕೊಟ್ಟಿದ್ದಾರೆ, ನನಗೆ ಅಂತ ಏನಿಲ್ಲ, ನಮ್ಮ ಅತ್ತೆ ಮಾವ ತುಂಬ ವಯಸ್ಸಾದವರು, ಅವ್ರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡಿ ಅಂತ ಅಷ್ಟೇ ಸಾಕು ಅಂತ ಕೇಳ್ತಾಳೆ. ವಯಸ್ಸಾದವರು ಅಂತೀಯ ಅಮ್ಮ, ಈ ಮನೆಯಲ್ಲಿ ಮೊಮ್ಮಕ್ಕಳೇ ಕಾಣಿಸ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಸರಿ ಹಾಗಾದರೆ ಅವ್ರಿಗೆ ಆದಷ್ಟು ಬೇಗ ಒಬ್ಬ ಮೊಮ್ಮಗ ಸಿಗ್ತಾನೆ ಅಂತ ಹೇಳ್ತಾರೆ ಅವರು. ಅದು ಅಂತಿಂತ ಮೊಮ್ಮಗ ಅಲ್ಲ, ಕೃಷ್ಣನ ಹಾಗೆ ಅಂತ ಹೇಳ್ತಾರೆ. ಯಶೋದೆ ಕೃಷ್ಣನ ಥರ ದೇವಿಕಿನ ಹುಡ್ಕೊಂಡು ಬಂದಂಗೆ ಬರ್ತಾನೆ ಅಂತ ಹೇಳ್ತಾ ಇರ್ತಾರೆ ಅವರು. ಹಂಗೆ ಹೇಳ್ಬಿಟ್ಟು ಹೊರಡಕ್ಕೆ ಹೋಗ್ತಾರೆ. ಆವಾಗ ಅವ್ರ ಅಪ್ಪ ಇದ್ದವರು ಈ ಕಡೆ ಬಂದಾಗೆಲ್ಲ ಬಂದು ಹೋಗಿ ಸ್ವಾಮಿ ಅಂತ ಹೇಳ್ತಾರೆ. ಪ್ರೀತಿಯಿಂದ ಕರೆದಾಗ ನಾವು ಬಂದೇ ಬರ್ತೀವಿ ಅಂತ ಅವ್ರು ಹೇಳ್ಬಿಟ್ಟು ಹೊರಡ್ತಾರೆ. ಅದಾದಮೇಲೆ ಇವಳು ರೋಹಿಣಿ ಮತ್ತು ಅವ್ಳ ಫ್ರೆಂಡ್ ಇದ್ದವಳು
ಯಾವುದೋ ರೌಡಿನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಇದು ಯಾವಾಗಲೂ ರೋಡ್ ಶೋನೇ ಆಗೋಯ್ತಲ್ಲ ಮೇಡಮ್, ಅಲ್ಲಿ ಇಲ್ಲಿ ಕರೆದು ನೀವು ಯಾವಾಗಲೂ ರೋಡಲ್ಲೇ ಇದು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಆಮೇಲೆ ಅವಳು ರೋಹಿಣಿ ಇದ್ದವಳು ಅದು ಸರಿ, ಅದೇ ಮಂಜ ಇದ್ನಲ್ಲ ಮಂಜ ಅಂತ ಹೇಳ್ತಾ ಇರ್ತಾಳೆ. ಇದ್ನಲ್ಲ ನಿಮ್ಮ ಆಫೀಸಲ್ಲೇ ಇದ್ನ ಅಂದರೆ ಇವಾಗಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಅಂತ ನೀನು ಅಂದ್ಕೊಂಡಿದ್ದೀಯ ಅಷ್ಟೇ, ಮಫ್ತಿಲಿ ಕೆಲಸ ಮಾಡ್ತಾ ಇರೋದು ನಿನಗೆ ಗೊತ್ತಿಲ್ಲ ಅಷ್ಟೇ. ಈ ಕಾಗೆಗೆ ಅಂತಲೇ ಅವನು ಹೇಳ್ತಾ ಇರ್ತಾನೆ. ಏನಂತೆ ಒಂದು ಮ್ಯಾಟ್ರು ಅಂತ ಹೇಳ್ತಾ ಇರ್ತಾನೆ ಆ ರೌಡಿ. ತುಂಬ ಸಿಂಪಲಾಗಿ ಹೇಳ್ತೀನಿ ಅಂತ ಹೇಳ್ತಾಳೆ. ಆ ವಿಡಿಯೋನ ನೀನು ಕಳಿಸಿದ್ಮೇಲೆ ಆ ಮೊಬೈಲ್ನ ನಾನು ಇವಳಿಗೆ ಕೊಟ್ಟಿದ್ದೆ. ಅದನ್ನು ಇವಳು ಡಂಪ್ ಯಾರ್ಗೆ ಹಾಕಬೇಕು ಅಂತಲೇ ಹೋಯ್ತಿದ್ಲು. ಆದರೆ ಮಧ್ಯದಲ್ಲಿ ಮಿಸ್ ಆಗಿದೆ ಅದು ಅಂತ ಹೇಳ್ತಾಳೆ. ಆಗ ಅವನಿದ್ದವನು ಆ ಮೊಬೈಲು ಡಂಪ್ ಯಾರ್ಗೆ ಸೇರಿಲ್ಲ ಅಂದರೆ ನೀವು ಇದಕ್ಕೆ ಸೇರ್ಕೊಬೇಕಾಗುತ್ತೆ ಅಂತ ಹೇಳ್ತಾನೆ ಅವನು ರೌಡಿ. ರೋಹಿಣಿ ಇದ್ದವಳು ಅದು ಅಕಸ್ಮಾತಾಗಿ ಮಿಸ್ ಆಗಿರೋದು. ಆದರೆ ಅವತ್ತು ಮಿಸ್ ಆಗಿರೋದು ಇವತ್ತು ಸೂರ್ಯನ ಕೈಗೆ ಸೇರಿದೆ. ಆಗ ರೌಡಿ ಇದ್ದವನು ಮೊಬೈಲು ಸೂರ್ಯನ ಕೈಗೆ ಸಿಕ್ಕಿದ್ಯಾ ಅಂತ ಕೇಳ್ತಾನೆ. ಅವಳು ಹ್ಞೂ ಅಂತಾಳೆ. ಏ ಹುಡುಗಿ, ನೀನೇನಾದ್ರು ಹುಡುಗಾಗಿದ್ರೆ ಸರಿಯಾಗಿ ಬೀಳ್ತಿತ್ತು ನಿನಗೆ ನನ್ನ ಕೈಯಿಂದ ಅಂತ ಹೇಳ್ತಾನೆ ರೌಡಿ ಅವ್ರ ಫ್ರೆಂಡ್ಗೆ. ನೋಡು ಅಂತಾಳೆ ರೋಹಿಣಿ. ನೋಡು, ಅವನು ಯಾವಾಗ ಬೇಕಾದರೂ ನಿನಗೆ ಹುಡ್ಕೊಂಬರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ರೌಡಿ ಇದ್ದವನು ವಿಡಿಯೋ ನನಗೆ ಕಳಿಸಿದ್ಮೇಲೆ ಅದನ್ನ ಇಟ್ಕೊಂಡು ನೀವು ಹಣ್ಣು ಕಾಯಿ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ ಇಲ್ಲ ಡಿಲೀಟ್ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಇದ್ದವನು ಡಿಲೀಟ್ ಮಾಡಿದ್ದೆ ಅಂತ ಹೇಳ್ತಾಳೆ. ಅವನು ನನ್ನ ಹತ್ರ ಬಂದರೂ ಏನು ಮಾಡ್ಕೊಳಕ್ಕಾಗಲ್ಲ ಬಿಡಿ ಮೇಡಮ್ ಅಂತ ಹೇಳ್ತಾನೆ ಅವನು. ಆದರೆ ನಮಗೆ ಹೊಡೆಯೋದು ಗೊತ್ತು, ಹೊಡೆಸ್ಕೊಳ್ಳೋದು ಗೊತ್ತು ಬಿಡಿ ಮೇಡಮ್. ಆದರೆ ಮಂಜ ಏನು ಮಾಡ್ತಾನೆ ಅಂತ ಕೇಳ್ತಾ ಇರ್ತಾನೆ. ಅಲ್ಲಿ ಹಿಂದೆ ಇದ್ದವನು ಮಂಜ ಬಂದು ಈ ನೆನ್ನೆ ಮೊನ್ನೆಯಿಂದ ವೀಡಿಯೋ ಎಲ್ಲ ವಿಚಾರಿಸ್ತಿದ್ದಾನೆ ಕಣಣ್ಣ ಅಂತ ಹೇಳ್ತಾನೆ. ಆಗ ಅವನ ಕೆನ್ನೆಗೆ ಹೊಡೆದ್ಬಿಡ್ತಾನೆ. ವಿಷಯ ಜೋಬಲ್ಲೇ ಇಟ್ಕೊಂಡು ಬೇಡದಿರೋ ವಿಷಯನೆಲ್ಲ ಮಾತಾಡ್ತಿರ್ತೀರಾ ಅಂತ ಹೇಳ್ತಾನೆ ಆ ರೌಡಿ. ಹೇಳೋಕ್ಕಾಗಲ್ವ ಇದು ವಿಷಯನೆಲ್ಲ ಮೊದಲೇ ಅಂತ ಹೇಳ್ತಾನೆ. ಆಮೇಲೆ ಆ ಮಂಜ ಸಖತ್ ಕಿಲಾಡಿ, ತೋಳು ಬಲ ಇಲ್ಲ ಅಷ್ಟೇ, ಆದರೆ ತಲೆಯಲ್ಲಿ ಬಲ ಇಟ್ಕೊಂಡಿದ್ದಾನೆ. ಅದಕ್ಕೆ ಅವನ ಅಕೌಂಟ್ ನೋಡ್ಕೊಳಕ್ಕೆ ಬಿಟ್ಟಿದ್ದೆ ಈಗ. ಅದಕ್ಕೆ ಆಮೇಲೆ ಆ ಹುಡುಗಿ ಬಂದು ಅಕೌಂಟ್ ನೋಡ್ಕೊಳ್ಳೋ ಕೆಲಸ ಮಾಡ್ತೀಯ ನೀನು ಈಗ ಅಂತ ಕೇಳ್ತಾನೆ. ಆಗಿದ್ದವಳು ನಾಳೆ ಕಸ ಗುಡಿಸೋರು ಬಿಟ್ಟೋಯ್ತಾರೆ, ಅದಕ್ಕೂ ನನ್ನ ಕರೆದ್ಬಿಡ್ತೀಯಾ ಅಂತ ಹೇಳ್ತಾಳೆ. ನಿನ್ನ ಜೊತೆ ಬಂದಿದ್ದಕ್ಕೆ ಎಂತೆಂಥವ್ರು ನನ್ನ ಕೆಲ್ಸಕ್ಕೆ ಕರಿತಿದ್ದಾರೆ ನೋಡು ಅಂತ ರೋಹಿಣಿಗೆ ಬೈತಾ ಇರ್ತಾಳೆ. ಆಗಲ್ಲ ಅಂದ್ಬಿಡಮ್ಮ ಅಂತ ರೌಡಿ. ಎಂತೆಂಥವ್ರು ಅಂತ ಯಾಕೆ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಇದ್ದವಳು ಸುಬ್ಬು ಬೇಡದಿರೋ ಮಾತೆಲ್ಲ ಬೇಡ, ಇಷ್ಟೇ ವಿಷಯ, ಆದಷ್ಟು ಹುಷಾರಾಗಿರು ಅಷ್ಟೇ ಅಂತ ಅಂತಾಳೆ. ಆಗ ಅವನು ಸರಿ ಅಂತಾನೆ. ಸರಿ, ಯಾವುದಕ್ಕೂ ಯೋಚನೆ ಮಾಡಿಬಿಟ್ಟು ಫೋನ್ ಮಾಡಿ ಹೇಳು ಅಂದ್ಬಿಟ್ಟು ಅವನು ಆಡ್ತಾನೆ. ಅವಳ ಫ್ರೆಂಡ್ ಇದ್ದವಳು ಅವ್ರ ಕೈ ನಾಲ್ ನನಗೆ ಕೆಲಸ ಕೊಡೋಷ್ಟು ದೊಡ್ಡವನು ಅವನು ಅಂತ ಹೇಳ್ತಾ ಇರ್ತಾಳೆ. ಅಕೌಂಟ್ಸ್ ಕೆಲಸಕ್ಕೆ ಬರಬೇಕಂತೆ. ಅವನೇನು ಕಂಬಿ ಹಿಂದೆ ಹೋಗಿದ್ರೆ ಅವ್ನು ಕಂಬಿ ಎಣ್ಸೋದಕ್ಕೂ ನನ್ನೇ ಕರಿತಾನೆ ಅನಿಸುತ್ತೆ, ಹಂಗೆ ಹಿಂಗೆ ಅಂತ ಇರ್ತಾಳೆ. ಆಮೇಲೆ ರೋಹಿಣಿಗೆ ಇನ್ಮೇಲಿಂದ ಅವಳನ್ನೇನಾರು ನೋಡೋಕೆ ನನ್ನ ಕರೆದ್ರೆ ಅಷ್ಟೇ ನೀನು ಅಂತ ಬೈತಾ ಇರ್ತಾಳೆ. ಆಗ ರೋಹಿಣಿ ಇದ್ದವಳು ಅಮ್ಮ ತಾಯಿ ನಿಲ್ಲಿಸೇ ಸಾಕು ಅಂತ ದೊಡ್ಡ ರೌಡಿ ಜೊತೆ ನಾನು ಒಬ್ಬಳೇ ಓಡಾಡೋಕ್ಕಾಗುತ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಂತ ತಾನೇ ನಾನು ನಿನ್ನ ಜೊತೆ ಬಂದಿದ್ದು. ನನ್ನ ಮಗ ಆಫರ್ ಲೆಟ್ರ್ ಕೊಡುವಾಗ ನೀನು ಯಾಕೋ ಏನೋ ಅಂತ ಕೇಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತಿದ್ದಲ್ಲೇ ಅಂತ ಹೇಳ್ತಾಳೆ. ಅವನು ಇವಾಗ ಹಿಂಗಿರ್ಬೋದು, ಸೂರ್ಯನ ವಿಷಯ ಎಲ್ಲ ಗೊತ್ತಾಗಲಿ, ಅವನಿಗೆ ಹೇಗೆ ಮಾಡ್ತಾನೆ, ಸೂರ್ಯನ ಏನು ಅಂದ್ಕೊಂಬಿಟ್ಟಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಅದಾದಮೇಲೆ ಈಗ ನಿನ್ನ ಟೈಮ್ ಖರಾಬಾಗಿರ್ಬೋದು, ಆಮೇಲೆ ನಿಂದು ಪಕೋಡ ಆಗುತ್ತೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿರ್ತಾಳೆ. ರೋಹಿಣಿಗೆಲ್ಲ ಏನೇ ನೀನು ಹಿಂಗೆಲ್ಲ ಮಾತಾಡ್ತೀಯಾ ಅಂತ ರೋಹಿಣಿ ಕೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಮೀನಾ ಬರ್ತಾ ಇರೋದು ನೋಡಿಬಿಟ್ಟು ಇರೇ ಒಂದು ನಿಮಿಷ ಅಂದ್ಬಿಟ್ಟು ಮೀನಾ ಅವರೇ ಅಂತ ಕರೆದ್ಬಿಟ್ಟು ಹೋಯ್ತಾ ಇರ್ತಾಳೆ. ಮೀನಾ ಹತ್ರ ಬಂದುಬಿಟ್ಟು ಏನಿಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ನಲ್ಲ ಹಾಗೆ ಸುಮ್ಮನೆ ಬಂದೆ ಮಾತಾಡ್ಸೋದಕ್ಕೆ ಅಂತ ಹೇಳ್ತಾಳೆ. ಆವಾಗ ಏನು ವಿಷಯ ಅಂತ ಕೇಳ್ತಾಳೆ. ಅದಕ್ಕೆ ಅದೇ ವಿಷಯ, ಹುಡುಗನ ವಿಷಯ ಅಂತ ಹೇಳ್ತಾ ಇರ್ತಾಳೆ. ನೋಡಿ ನಿಮಗೆ ಸುಮ್ಮನೆ ಒಂದು ಆಪ್ಷನ್ ಕೊಟ್ಟೆ ಅಷ್ಟೇ, ನಾನು ನಿಮ್ಗೆ ಲವ್ ಟ್ರೈನಿಂಗ್ ಎಲ್ಲ ನಾನೇನು ಇದು ಮಾಡ್ತಾಯಿಲ್ಲ ಅಂತ ಅವಳು ಹೇಳ್ತಾಳೆ. ನನಗೆ ಇದೆಲ್ಲ ನಮ್ಗೆ ಇಷ್ಟ ಆಗಲ್ಲ, ಆ ಥರ ಎಲ್ಲ ಮಾತಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅದೇ ಇದರಲ್ಲಿ ನಮ್ಮ ತಮ್ಮನೋ ತಂಗಿನೋ ಬಂದಿದ್ರೆ ನಂಗೆ ಕಪಾಳಕ್ಕೆ ಬಾರಿಸಿ ಕಳಿಸ್ತಿದ್ದೆ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಾದಮೇಲೆ ಸೂರ್ಯ ಮತ್ತು ಫ್ರೆಂಡು ಹೋಟ್ಲಿಗೆ ಬರ್ತಾ ಇರ್ತಾರೆ. ಹೋಟ್ಲಿಗೆ ಬಂದುಬಿಟ್ಟು ಕೂತ್ಕೊಂಡಾದ್ಮೇಲೆ ಏನು ಬೇಕು ಕೇಳು ಅಂತಾರೆ. ಒಂದು ಟೀ ಸಾಕು ಅಂತ ಹೇಳ್ತಾನೆ ಅವನು. ಜೀವನ ಪೂರ್ತಿ ಒಂದು ಟೀ ಅಂದ್ಕೊಂಡು ಒಂಟಿಯಾಗೆ ಇದ್ಬಿಟ್ಟಿದೆಯಲ್ಲೋ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ.
ಒಂಟಿಯಾಗೆ ಇದೆಯಲ್ಲೋ ಪೂರಿ ಸಾಗು ಸೇರು ಚಟ್ನಿ ಅನ್ನೋ ಥರ ಆ ಥರ ಕಾಂಬಿನೇಷನ್ ಆಗಿರಬೇಕು ಕಣೋ, ಹಾಗೆ ಹೀಗೆ ಒಂಟಿಯಾಗೆ ಇದೆಯಲ್ಲೋ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಅವ್ರ ಫ್ರೆಂಡ್ ಇದ್ದವನು ಕೈಯಲ್ಲಿ ಕೆಲಸ ಇಲ್ಲ ಹಾಗೆ ಹೀಗೆ ಒಂದು ಟ್ರಿಪ್ಪು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಆಗ ಸೂರ್ಯ ಇದ್ದವನು ಕೆಲಸ ಇದ್ದಾಗ ಸರಿಯಾಗಿ ತಿನ್ನೋಕ್ಕಾಗಲ್ಲ ಕಣೋ, ಇಲ್ಲಿ ಟೈಮ್ ಇದ್ದಾಗಲೇ ಚೆನ್ನಾಗಿ ತಿಂದು ಇದಾಗ್ಬಿಡ್ಬೇಕು ಹಾಗೆ ಹೀಗೆ ಅಂತ ಕೇಳಿಕೊಂಡು ಆರ್ಡರ್ ಮಾಡ್ತಾ ಇರ್ತಾನೆ. ಹಾಗೆ ಆ ಪೂರಿ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಅಕ್ಕನ ಮಕ್ಕಳು ಹೇಗಿದ್ದಾರೆ ಹಾಗೆ ಅಂತ ವಿಚಾರಿಸ್ಕೊತಾ ಇರ್ತಾನೆ. ಹಾಗೇ ಸರಿ ಬಂದೇ ಇರು ಒಂದು ನಿಮಿಷ ಅಂತ ಆ ಕಡೆ ಹೋಗ್ತಾನೆ. ಅದೇ ಟೈಮ್ಗೆ ಪೊಲೀಸ್ ಬಂದು ಆಪೋಸಿಟಲ್ಲೇ ಕೂತ್ಕೊಂಡಿರ್ತಾನೆ. ಸೂರ್ಯನು ಹಾಗೆ ಬರ್ತಾ ಇರ್ತಾನೆ. ಅದು ನೋಡಿಬಿಟ್ಟು ಹಾಗೆ ಕೂತ್ಕೊಂಡು ಪೊಲೀಸ್ನ ಆಮೇಲೆ ಅವನ ಫ್ರೆಂಡ್ಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗು, ನಾವು ದುಡ್ದಿರೋದನ್ನೆಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ ಹಾಗೆ ಹೀಗೆ ಅಂತ ಅವ್ನ ಮುಖ ನೋಡಿಕೊಂಡೇ ಹೇಳ್ತಾ ಇರ್ತಾನೆ. ಪೊಲೀಸು ನೋಡ್ತಾ ಇರ್ತಾನೆ. ಹಾಗೇ ಅವ್ರಿಗೆಲ್ಲ ತಾವು ದೊಡ್ಡ ಮನುಷ್ಯರು ಅನ್ನೋ ದಿಮಾಕಿರುತ್ತೆ. ಅಜಿತಾ ತಿಂದಮೇಲೆ ದುಡ್ಡು ನೀನು ಕೊಡ್ತೀಯೋ ಇಲ್ಲ ನಾನು ಕೊಡಲೋ ಅಂತ ಕೇಳ್ತಾನೆ. ನೀನು ಯಾವ ಥರ ನನಗೆ ಕೊಡೋಕೆ ಬಿಟ್ಟಿದ್ಯಾ, ನೀನೇ ತಾನೇ ಕೊಡೋದು ಅಂತ ಅವನು ಹೇಳ್ತಾನೆ. ಅಲ್ವೇನೋ ಅಂತ ಹೇಳಬೇಕಾದ್ರೆ ಅವನಿಗೆ ಪ್ರೀತಿಯಿಂದ ಕೊಡೋದೇ ಬೇರೆ, ನಮ್ಮ ಹತ್ರ ಎದುರಿಸಿ ಬೆದರಿಸಿ ದುಡ್ಡನ್ನ ಕಿತ್ಕೊಳ್ಳೋದೇ ಬೇರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪೊಲೀಸ್ನ ನೋಡ್ಕೊಂಡು ಏನಿವತ್ತು ಕೇಸ್ ಯಾವುದು ಸಿಗಲಿಲ್ವೇನೋ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಇದ್ದವನು ಕೇಸ ಇದು ಹೇಳ್ತಾ ಇದೆಯೇನೋ ಟ್ರಿಪ್ ಹೇಳ್ತಾ ಇದೆಯೇನೋ ಹಾಗೆ ಹೀಗೆ ಅಂತ ಅವನು ಹೇಳ್ತಾ ಇರ್ತಾನೆ. ಟ್ರಿಪ್ ಏನು ಆಗಲೇ ಹೇಳಿದ್ನೇನೋ ಏನೂ ಇಲ್ಲ ಅಂತ ಹೇಳಿದಾಗ, ನಮಗೆ ಟ್ರಿಪ್ ಬರುತ್ತೋ ಇಲ್ವೋ, ನಮ್ಮ ಹತ್ರ ಕೇಸ್ ಹಾಕಿ ದುಡ್ಡು ಕಿತ್ಕೊಳ್ಳೋಕೆ ಮಾತ್ರ ನಮ್ಮ ಹಿಂದೆಲೇ ಹಾಗೆ ಹೀಗೆ ಓಡಾಡ್ತಿರ್ತಾರೆ ಕಣೋ ಅಂತ ಹೇಳ್ತಾರೆ. ಅದು ಸರಿನೇ ಕಣೋ, ನೆನ್ನೆ ಒಂದು ದಿವಸ ನನ್ನ ಗಾಡೀಲಿ ಹೊಗೆ ಬರ್ತಿತ್ತು ಅಂತ ಫೈನ್ ಹಾಕ್ಬಿಟ್ರು ಕಣೋ. ಅದು ಸರಿ, ಅವ್ನು ಸೂರ್ಯ ಇದನ್ನು ಗಾಡೀಲಿ ಹೊಗೆ ಬರ್ದಲೇನೇನು ಇದು ಬರುತ್ತಾ ಅಂತ ಹೇಳ್ತಾ ಇರ್ತಾನೆ. ಅದೆಲ್ಲ ಅವ್ರು ದುಡ್ಡು ವಸೂಲಿ ಮಾಡೋಕ್ಕೆ ಅವ್ರುಗಳು ಕೊಡೋ ಕಾರಣ ಕಣೋ ಅಷ್ಟು ಕಣೋ ಅಂತ ಅವ್ನು ಎದ್ರುಕೊಂಡೇ ಹೇಳ್ತಾ ಇರ್ತಾನೆ. ಅವ್ನು ನೋಡಿಕೊಂಡೇ ಹೇಳ್ತಾ ಇರ್ತಾನೆ. ಆಗಿದ್ದವನು ಅವನು ಯಾರ ಬಗ್ಗೆ ಹೇಳ್ತಾ ಇದೀಯೋ ಅಂತ ಕೇಳ್ತಾ ಇದ್ದಾಗ, ರೆಕಮೆಂಡೇಷನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆ ಪೊಲೀಸ್ಗೆ ಕೋಪ ಬಂದು ಆವಾಗ ಅವನು ಎದ್ದು ಬಂದು ಅವ್ರು ಸೂರ್ಯನ ಕಾಲರ್ ಹಿಡ್ಕೊಂಡು, ಏನೋ ಕೊಬ್ಬು ಬಂದಿದೆಯಾ ನಿನಗೆ, ಏನು ಜಾಸ್ತಿ ಇದೆಲ್ಲ ಮಾತಾಡ್ತಾ ಇದೆಯಾ ನನ್ನ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾನೆ. ಫ್ರೆಂಡ್ ಇದ್ದಾನೆ, ಯಾಕೆ ಸರ್ ನೀವು, ಯಾಕೆ ಸರ್ ನನ್ನ ಫ್ರೆಂಡ್ ಕಾಲರ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಸೂರ್ಯ ಇದ್ದವನು ಅವಾಗ ಪಬ್ಲಿಕಲ್ಲಿ ನನ್ನ ಕಾಲರ್ ಇಟ್ಕೊಂಡಿದ್ದೀರಾ ಹ್ಞೂ ಅಂತ ಕೇಳ್ತಾ ಇರ್ತಾನೆ. ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಷ್ಟೇನೆ ಅಂತ ಹೇಳಿದಾಗ ಪೊಲೀಸು, ನೀನು ನನ್ನ ಬಗ್ಗೆನೇ ಹೇಳ್ತಾ ಇರೋದು, ಕಾಮಿಡಿ ಮಾಡ್ತಾ ಇದೆಯಾ ನೀನು, ನನಗೆ ಕಾಮಿಡಿ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ. ಅಂಥವ್ರಿಂದ ಸೂರ್ಯ ಇದ್ದವನು ಸುಮ್ಮನೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳ್ತಿರ್ಬೇಕಾದ್ರೆ, ನೀವು ಸುಮ್ಮನೆ ನನ್ನ ಈಗ ಪಬ್ಲಿಕಲ್ಲೆಲ್ಲ ಇದು ಮಾಡಿದ್ರೆ ಅಷ್ಟೇ ಹಾಗೆ ಹೀಗೆ ನೋಡಿ, ಇಲ್ಲಾಗಲೇ ವೀಡಿಯೋ ಕ್ಯಾಮ್ರಾ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ ನೋಡಿ ಅಂತ ಹೇಳ್ತಾನೆ. ಯಾರ್ರೀ ನೀವು ಹಿಂಗೆ ಬಂದು ಸುಮ್ಮನೆ ಇದು ಮಾಡ್ತಾ ಇದ್ದೀರಾ ಅಂದರೆ, ನೀನು ಯಾಕೋ ಇವನ ಜೊತೆ ಸೇರ್ಕೊಂಡು ಇವ್ನಿಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀಯಾ ಅಂದರೆ, ನಾವು ಜನರಲಾಗಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವ್ನು ಕಲೆಕ್ಟ್ರು ನೀನು ಇವನು ಅಂತ ಹಾಗೆ ಹೀಗೆ ಅಂತ ಪೊಲೀಸ್ ಹೇಳ್ತಾನೆ. ಅವ್ರು ಮಾತ್ರ ಮಾತಾಡ್ಬೇಕಾ ನಮಗಿಲ್ವಾ ಅಂತ ಹೇಳ್ತಾನೆ ಅವ್ನ ಫ್ರೆಂಡು. ಆವಾಗ ಪೊಲೀಸು ಇವನ ಜೊತೆ ಜಾಸ್ತಿ ಸೇರಬೇಡ, ನಿಂಗೆ ಸರಿ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವ್ನ ಫ್ರೆಂಡು ಅದನ್ನು ಕೇಳೋಕೆ ನೀನು ಯಾರೋ ಅಂತ ಹೇಳ್ತಾರೆ. ಸೂರ್ಯ ಇದ್ದವನು ಸಾರು ಯೂನಿಫಾರ್ಮ್ ಹಾಕೊಬಂದಿಲ್ವಲ್ಲ ಅದಕ್ಕೆ ನಿನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಅದೇ ಅವತ್ತು ಅಜ್ಜಿ ತಾತನ ಇದಕ್ಕೆ ತಳ್ಳಿ ಆಸ್ಪತ್ರೆಗೆ ಸೇರ್ಸಂಗೆ ಮಾಡಿದ್ನಲ್ಲ ಅವರು ಕಣೋ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ. ಅದಾದಮೇಲೆ ಅವನು ವಾಪಸ್ ಹೋಗ್ಬಿಡ್ತಾನೆ ಪೊಲೀಸು. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.